ಸಿಎಂ ಗಾದಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಚಿವರು ಮತ್ತು ಶಾಸಕರ ವಿಶ್ವಾಸಕ್ಕೆ ತೆರೆಮರೆಯಲ್ಲಿ ಯತ್ನವನ್ನ ಮಾಡ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶಾಸಕರಿಗೆ ಡಿಕೆ ಶಿವಕುಮಾರ್ 1-to-1 ದೂರವಾಣಿ ಕರೆ ಮಾಡಿ ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ. ಈ ಒಂದು ಶಾಸಕರ ಸಮಸ್ಯೆಗಳನ್ನ ಆಲಿಸುವಂತಹ ನೆಪದಲ್ಲಿ ಅವರ ಜೊತೆಗೆ ಕರೆ ಮಾಡಿ ಮಾತುಕತೆಯನ್ನ ಆಡ್ತಾ ಇದ್ದಾರೆ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಡುವಂತಹ ಭರವಸೆಯನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಈ ಮೂಲಕವಾಗಿ ಶಾಸಕರು ಮತ್ತು ಸಚಿವರನ್ನ ಭರವಸೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಚಿವರಿಗೂ ಸಹ ಪ್ರತ್ಯೇಕವಾಗಿ ಆಹ್ವಾನವನ್ನ ನೀಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆಗೆ ತಮ್ಮ ನಿವಾಸದಲ್ಲಿ ಕರೆದರೆ ಇನ್ನೊಂದು ಕಡೆಗೆ ಪ್ರತ್ಯೇಕವಾದಂತಹ ಸ್ಥಳಗಳಲ್ಲಿ ಹೋಗಿ ಸಚಿವರ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಸಿಎಂ ಗಾದಿ ಸುಗಮಗೊಳಿಸುವ ಸಲುವಾಗಿ ಡಿಕೆಶಿ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹರೀಶ್ ಅವರು ನೀಡ್ತಾರೆ. ಹರೀಶ್, ಏನಿದು ಲೆಕ್ಕಾಚಾರ ಅಂತ? ಯಾಕಂದ್ರೆ ಒಂದ್ ಕಡೆ ಸಿಎಂ ಗಾದಿಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಮತ್ತೆ ಸಚಿವರ ಬೆಂಬಲ ಇಲ್ಲ ಅನ್ನುವಂತಹ ವಿಚಾರ ಜಗಜ್ಜಾಹೀರ. ಆದ್ರೆ ಈಗ ತೆರೆಮರೆಯಲ್ಲಿ ನಡೀತಾ ಇರುವಂತಹ ಸರ್ಕಸ್ ಏನಿದು ಅಂತ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಬಲ ತೀರ್ಮಾನ ಕೂಡ ಬಹಳ ಮುಖ್ಯ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಇದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕರು ಸಚಿವರ ವಿಶ್ವಾಸವನ್ನ ಪಡೆಯುವಂತ ಲೆಕ್ಕಾಚಾರದ ಭಾಗವಾಗಿ ಅವರನ್ನ ಭೇಟಿ ಮಾಡುವಂತದ್ದು ಮತ್ತೆ ದೂರವಾಣಿ ಮೂಲಕ ಅವ್ರನ್ನ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಈಗ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಮತ್ತು ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ದೂರವಾಣಿ ಕರೆಯನ್ನ ಮಾಡಿ ಅವರ ಸಮಸ್ಯೆಯನ್ನ ಆಲಿಸುವಂತ ಒಂದು ಪ್ರಯತ್ನ ಆಗ್ತಿದೆ. ಜೊತೆಗೆ ಸಚಿವರಿಗೂ ಕೂಡ ಹಿರಿಯ ಸಚಿವರೆಲ್ಲರಿಗೂ ಕೂಡ ದೂರವಾಣಿ ಕರೆ ಮಾಡೋದ್ರ ಜೊತೆ ಪ್ರವಾಸಕ್ಕೆ ಕೂಡ ಕರೆದುಕೊಂಡು ಮಾತನಾಡುತ್ತಿದ್ದಾರೆ. ಜೊತೆಗೆ ಪ್ರತ್ಯೇಕ ಸ್ಥಳಗಳಲ್ಲಿ ಸಚಿವರನ್ನ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಇದೆಲ್ಲವೂ ಕೂಡ ಸಿಎಂ ಕನಸಿನ ಗಾದಿ ಮೇಲೆ ಕನಸನ್ನ ಇಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಕೂಡ ಒಂದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂತ ಕೇಳಿ ಬರ್ತಿದೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಚರ್ಚೆಗಳು ಜೋರಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಶಾಸಕರು ಮತ್ತೆ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್. ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿ ಇರಬೇಕು ಅಂದ್ರೆ ಶಾಸಕರ ಬಲ ಬೇಕೇ ಬೇಕು. ಶಾಸಕರ ಬಲ ಇಲ್ಲದೇನೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದೇಶ ಸಿಎಂ ಸಿದ್ದರಾಮಯ್ಯ ಬಣದಿಂದ ಕೊಡ್ತಾ ಹೋದ್ರೆ ಡಿಸಿಎಂ ಮಾತ್ರ ಹೈಕಮಾಂಡ್ ಯಾರನ್ನ ಸೂಚಿಸುತ್ತೆ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಸ್ವತಃ ಶಾಸಕರ ಬೆಂಬಲ ಇಲ್ಲದೆ ಯಾವುದೇ ಕಾರಣಕ್ಕೂ ಸಿಎಂ ಗಾದಿ ಮೇಲೆ ಕಣ್ಣಿಡೋದಕ್ಕೆ ಆಗಲ್ಲ ಅನ್ನುವಂತಹ ವಿಚಾರ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಆಗುತ್ತೆ, ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಹಬ್ಬದ ದಿನಾಚರಣೆಯ ಕಾರಣಕ್ಕಾಗಿ ಅಂದ್ರೆ ದೀಪಾವಳಿ ಹಬ್ಬದ ಕಾರಣಕ್ಕಾಗಿ ಇದೇ ಒಂದು ಅವಕಾಶವನ್ನ ಬಳಸಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರು ಮತ್ತೆ ಸಚಿವರಿಗೆ ಕರೆಯನ್ನ ಮಾಡಿ ಶಾಸಕರ ಬೆಂಬಲವನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಅವರ ಮನವನ್ನ ಗೆಲ್ಲುವಂತಹ ಕಾರಣಕ್ಕಾಗಿ ಕರೆಯನ್ನ ಮಾಡಿ ಅವ್ರ ಜೊತೆ ಮಾತುಕತೆ ಆಡ್ತಾ ಇದ್ದಾರೆ. ಒಂದು ಕಡೆಗೆ ಅವರಿಗೆ ಏನು ಸಹಕಾರ ಬೇಕು ಅಂದ್ರೆ ಇಲಾಖೆಯವಾರು ಕೆಲಸವನ್ನ ಮಾಡ್ಕೊಡೋದಾಗಿರ್ಬೋದು, ಅಥವಾ ಇನ್ನೊಂದು ಕಡೆಗೆ ಸ್ವತಃ ಡಿಸಿಎಂ ಅವರೇ ಕರೆ ಮಾಡಿದ ತಕ್ಷಣ ಶಾಸಕರಿಗೆ ಒಂದು ರೀತಿಯಲ್ಲಿ ಏನಂದ್ರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿ ಅವರ ಜೊತೆ ಮಾತುಕತೆ ಆಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನ ಸಚಿವರು ನೇರವಾಗಿ ಅವರಿಗೆ ಮನೆಯಲ್ಲಿ ಹೋಗಿ ಭೇಟಿ ಆದ್ರೆ ಇನ್ನು ಕೆಲವರು ನೇರವಾಗಿ ಎದುರುಗಡೆ ಕಾಣಿಸ್ಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಪ್ರತ್ಯೇಕವಾದಂತಹ ಸ್ಥಳಗಳಲ್ಲಿ ಹೋಗಿ ಭೇಟಿಯನ್ನು ಮಾಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.